ನಮಸ್ಕಾರ ಎಲ್ರಿಗೂ. ಇವತ್ತು ಏನಕ್ಕೆ ಮಾತಾಡಕ್ ಬಂದಿದ್ದೀನಿ ಅಂತಂದ್ರೆ, ಇಷ್ಟು ಹೊತ್ತು ನೀವು ಆಲ್ರೆಡಿ ನ್ಯೂಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ನೋಡಿರ್ತೀರಾ. ಇಡೀ ದೇಶದಲ್ಲಿ ಏನು ಒಂದು ಬೆಂಕಿ ಹತ್ತಿದೆ ಅಬೌಟ್ ನೀಟ್ ಎಕ್ಸಾಮ್ ರಿಲೇಟೆಡ್ ಥಿಂಗ್. ಆ ಎಷ್ಟೋ ಎಲ್ಲಾ ಕಡೆಗೂ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್. ಈ ತರ ಲೀಕ್ ಆಗ್ತಿದೆ. ಅದಲ್ದಲೇನೆ ಒಂದು ಫ್ಯೂ ಮಂತ್ಸ್ ಇಂದ ಐ ಥಿಂಕ್ 14 to 15 ಮೆಂಬರ್ಸ್ ಮಕ್ಕಳು ಸ್ಟೂಡೆಂಟ್ಸ್ ಸತ್ತೋಗಿದ್ದಾರೆ ಈ ನೀಟ್ ಎಕ್ಸಾಮ್ಗೋಸ್ಕರ. ಅದರಲ್ಲಿ ಒಂದಷ್ಟು ಎಮೋಷನ್ಸ್ ನೋಟ್ಸು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಪ್ಪ. ನನ್ನ ಕೈಲಿ ಎಕ್ಸಾಮ್ನ ಕ್ಲಿಯರ್ ಮಾಡಕ್ ಆಗ್ತಿಲ್ಲ, ನನಗೆ ನೀವು ಅಂದ್ಕೊಂಡಿರ್ತಾರ ನನಗೆ ಕ್ಲಿಯರ್ ಮಾಡಲಿಲ್ಲ, ನನ್ನ ಕ್ಷಮಿಸ್ಬಿಡಿ ಅಂತ ಸೂಸೈಡ್ ಮಾಡ್ಕೊಂಡ್ರ ನೋಟ್ಸ್ನ ನಾವು ಎಷ್ಟೊಂದ್ ಕಡೆ ನೋಡಿದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಇದಕ್ಕೆ ಕಾರಣ ಏನು ಅಂತ ನಾವೊಂದು ಯೋಚನೆ ಮಾಡ್ಬೇಕಾಗಿದೆ. ನಮ್ ಇಂಡಿಯಾದಲ್ಲಿ ಈಗ ಏನ್ ಬೇರೆ ಕಂಟ್ರಿಲೇ ಇದೇ ತರ ನಡೆಯುತ್ತಾ ಅಂತ. ಯಾಕೆ ಅಂತಂದ್ರೆ ನಮ್ ಇಂಡಿಯಾದಲ್ಲಿ ಒಂದೇ ಡೆಮೋಕ್ರಸಿ, ಅದು ಇದು ಮಣ್ಣು ಮಸಿ ಅಂತ ಮಾತಾಡ್ತಾರೆ ಬಿಟ್ರೆ ಇನ್ನೇನು ಒಳ್ಳೆ ರೀತಿ ಮಾಡ್ಬೇಕನ್ನೋ ಜನಕ್ಕೆ ಮರ್ತ್ಬಿಟ್ಟಿದ್ದಾರೆ. ಪೊಲಿಟಿಷಿಯನ್ಸ್ ಅಂತ ಒಂದ್ ನಯಾ ಪೈಸೆ ಹ್ಯುಮ್ಯಾನಿಟಿ ಇಲ್ಲ, ಅವ್ರಿಗೆ ಒಂದು ಒಳ್ಳೇದ್ ಮಾಡ್ಬೇಕು ಸೊಸೈಟಿಗೆ ಅನ್ನೋದು ಒಂದು ಗೌರವ ಇಲ್ಲ, ಯಾವ ಸ್ಥಾನದಲ್ಲಿ ಇದೀವಿ ನಾವು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ ದುಡ್ಡೇ ತಗೊಂಡು ನಮ್ ದುಡ್ಡೇ ತಿಂದು ಚೆನ್ನಾಗಿ ಕೇಕ್ ತಿಂತಿದ್ದಾರೆ ಬಿಟ್ರೆ ಏನು ಮಾಡ್ತಾ ಇಲ್ಲ. ಯಾಕಂತಂದ್ರೆ ಬರೀ ನೀಟ್ ಎಕ್ಸಾಮ್ ಅಂತಲ್ಲ, CBSE ಅದು ಸಿಲೆಬಸ್ ಇಂದು ಒಂದಷ್ಟು ಕಾಂಟ್ರವರ್ಸಿ ಆಗಿದೆ. ಅದಲ್ದಲೇನೆ ನಮ್ ಕರ್ನಾಟಕದಲ್ಲೇ ನೋಡಬಹುದು, ಒಂದು 2 months ಹಿಂದೆ ಬ್ಯಾಕ್ ಇಲ್ಲಿನ ಗೌರ್ಮೆಂಟ್ ಎಕ್ಸಾಮ್ಸ್ ಎಷ್ಟೊಂದು ಕಾಲ್ ಫಾರ್ ಇದಿದ್ರು, ಏನು ವೇಕೆನ್ಸೀಸ್ ಇದ್ರು ಕಾಲ್ ಫಾರ್ ಮಾಡಿಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ರು. ಅದ್ರ ಬಗ್ಗೆನೂ ನಾವು ಎಷ್ಟೊಂದು ಮೀಡಿಯಾದಲ್ಲಿ ತೋರಿಸ್ಲಿಲ್ಲ. ನಾನು ಎಲ್ಲೋ ಒಂದ್ ಸ್ವಲ್ಪ ಮೀಡಿಯಾದಲ್ಲಿ ತೋರಿಸಿದ್ರು ಬಿಟ್ರೆ ಎಲ್ಲಾ ಮೀಡಿಯಾ ಚಾನಲ್ಸ್ ತೋರಿಸ್ಲಿಲ್ಲ. ಯಾಕೆ ತೋರಿಸ್ತಿಲ್ಲ? ಅವ್ರಿಗೆ ಅದರಿಂದ ಏನು TRP ಬರಲ್ಲ, ಅದಕ್ಕೆ ತೋರಿಸ್ತಿಲ್ಲ. ಅದು ಓಕೆ, ಬಿಟ್ಟಾಕಿ. ಇನ್ನೊಂದು ಏನಂದ್ರೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಏನಕ್ಕೆ ಇಷ್ಟೊಂದು ಡೌನ್ ಆಗ್ತಿದೆ, ಎಲ್ಲಿ ಫಾಲ್ಟ್ ಆಗ್ತಿದೆ, ಯಾರಿಂದ ಫಾಲ್ಟ್ ಆಗ್ತಿದೆ ಅನ್ನೋದನ್ನ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಬೇಕು ಬಿಟ್ರೆ ಅದರಿಂದ ಈಗ ಸ್ಟೂಡೆಂಟ್ಸ್ ನ ಬಡಿಯೋದಾಗ್ಲಿ ಏನಕ್ಕೆ ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅವರು ಏನು ನ್ಯಾಯ ಕೇಳಕ್ ಬಂದಿದ್ದಾರೆ, ಅದಕ್ಕೆ ರೆಸ್ಪಾಂಡ್ ಮಾಡಿ. ಹೋಗಿ ರೆಸ್ಪಾಂಡ್ ಮಾಡೋದು ತಪ್ಪೇನಲ್ಲ. ಅವ್ರು ಏನ್ ಕೇಳ್ತಿದ್ದಾರೆ ಅದಕ್ಕೆ ರೆಸ್ಪಾಂಡ್ ಮಾಡಿ. ಎಲ್ಲಿ ತಪ್ಪಾಗಿದೆ ಅಂತ ಹುಡುಕ್ಸಿ. ಎಲ್ಲದಕ್ಕೂ ಸೊಲ್ಯೂಷನ್ಸ್ ಹುಡುಕ್ಸ್ತೀರಾ? ಯಾರ್ಯಾರ ಮಾತಾಡ್ಬಿಟ್ರ ಅವ್ರನ್ನೆಲ್ಲ ನಿಮ್ ಪಕ್ಷದಾಗ ತೋರಿಸ್ಕೊಂಡಿರ್ತೀರ. ರಾಘವ್ ಚೆಡ್ಡಾ ಅವರು ಮಾತಾಡ್ತಾ ಇದ್ರು ಬಹಳಷ್ಟು. ಅವರು ಹೋಗ್ಬಿಟ್ಟು ಬಿಜೆಪಿಗೆ ಸೇರ್ಕೊಂಡ್ರು. ಯಾಕೆ ಸೇರ್ಕೊಂಡ್ರು? ಹೆಂಗ್ ಸೇರ್ಕೊಂಡ್ರು? ಅಷ್ಟೊಂದು ಮಾತಾಡೋರು, ಇಷ್ಟೊಂದು ಕ್ವಶನ್ಸ್ ಎಲ್ಲ ಮಾಡಿದ್ರು. ಅವೆಲ್ಲ ನಿಮ್ಗೆ ಅನ್ಸಲ್ವಾ? ಒಂದೊಂದು ಪಾಯಿಂಟಲ್ಲೂ ಈ ತರ ಈ ಮೂವೀಸ್ ಅಲ್ಲಿ ತೋರಿಸ್ತಾರಲ್ಲ, ವಿಲನ್ಸ್ ಹೆಂಗೆ ಬುಟ್ಟಿಗೆ ಹಾಕೊಂತ ಇರ್ತಾರೆ, ಯಾರನ್ನ ಆಪೋಸಿಟ್ ಬಂದವ್ರನ್ನ ಅವ್ರನ್ನ ಹೆಂಗೆ ಒಂಥರ ಎದುರಿಸ್ಕೊಂಡು ಏನೋ ಒಂದು ದುಡ್ಡು ಕೊಟ್ಟು ಏನೋ ಒಂದ್ ಮಾಡ್ಕೊಂಡು ಅವ್ರ ಬುಟ್ಟಿಗೆ ಹಾಕೊಡಲ್ವೋ, ಅದೇ ತರ ಮಾಡ್ತಾ ಇದೆ ಈಗಿನ ಸೊಸೈಟಿಲಿ. ಅದೇ ತರ ಆಗ್ತಿದಾರೆ, ವಿಲನ್ಸ್ ಆಗ್ತಿದಾರೆ ಹೊರತು ನನ್ ಮಕ್ಳು ಹೀರೋಸ್ ಅಂತ ಆಗ್ತಾ ಇಲ್ಲ ಪೊಲಿಟಿಷಿಯನ್ಸ್, ಅದಂತೂ ಕನ್ಫರ್ಮ್. ಮತ್ತೆ ಇಷ್ಟೊಂದು ಪ್ರೊಟೆಸ್ಟ್ ಆಗ್ತಿದ್ರು ನಮ್ ಇಂಡಿಯಾದಲ್ಲಿ ಇನ್ನೊಂದೇನ್ ಗೊತ್ತಾ, ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸ್ ತಗೊಳ್ಳಿ, ನೀವು ದೊಡ್ಡ ಸೆಲೆಬ್ರಿಟೀಸ್ ತಗೊಳ್ಳಿ, ಅವ್ರವ್ರ ಮಕ್ಳನ್ನ ಎಲ್ಲಿ ಓದಿಸ್ತಿದಾರೆ ಅಂತ ಚೆಕ್ ಮಾಡಿ. ನೀವು ಒಂದ್ಸತಿ ಚೆಕ್ ಮಾಡಿ, ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಒಂದ್ ಲೆವೆಲ್ ಸ್ಯಾಲ್ರಿ ತಗೊಳೋರು ಅಷ್ಟೇ ನಮ್ ಇಂಡಿಯಾದಲ್ಲಿ ಓದಿಸ್ತಾ ಇದೆ. ಉಳ್ದವ್ರೆಲ್ಲ ಲ್ಯಾಕ್ಸ್ ಒಂದಷ್ಟು ಸೆಲೆಬ್ರಿಟೀಸ್ ಇರ್ತಾರಲ್ಲ, ಅವರು ಯಾವ ಮಕ್ಳನ್ನು ಇಲ್ಲಿ ಓದಿಸಲ್ಲ, ಎಲ್ಲ ಫಾರಿನ್ ಕಂಟ್ರೀಸ್ ಅಲ್ಲಿ. ಈಗ ಮಿನಿಸ್ಟರ್ ಮಕ್ಳನ್ನ ತಗೊಳ್ಳಿ, ಯಾವ ಮಕ್ಳನ್ನ ತಗೊಂಡು ಎಲ್ಲ ಫಾರಿನ್ ಅಲ್ಲಿ ಸ್ಕೂಲಿಂಗ್ ಅಷ್ಟೇ ಇಲ್ಲಿ ಮಾಡಿಸ್ತಾರೆ. ಅದಾದ್ಮೇಲೆ ಮೆಡಿಕಲ್ ಆಗ್ಲಿ ಯಾವ್ದೇ ಆಗ್ಲಿ ಇಂಜಿನಿಯರ್ ಎಲ್ಲ ಫಾರಿನ್ ಅಲ್ಲಿ ಮಾಡಿಸ್ತಾರೆ. ಯಾಕೆ ಹೇಳಿ ಅವ್ರಿಗೆ ಕೇಳಿ ಏನಕ್ಕೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಸಿಸ್ಟಮ್ ಸರಿ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಅದನ್ನ ಸರಿ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಅಂತ ಅವ್ರಿಗಿಲ್ಲ. ಈಗ ನಾವ್ ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಳಿಗೂ ಇದೇ ಆಗುತ್ತಲ್ವಾ? ನಾವೆಲ್ಲೂ ಓದಿಸ್ಬೇಕು, ಇದೇ ಕಂಟ್ರಿಲೇ ಓದಿಸ್ಬೇಕಲ್ವಾ? ನಮ್ಗೂ ಅದೇ ಬೇಕಲ್ವಾ? ಒಳ್ಳೆ ಎಜುಕೇಶನ್ ಸಿಸ್ಟಮ್ ಬೇಕಲ್ವಾ? ಅದಲ್ದಲೇನೆ ಗೌರ್ಮೆಂಟ್ ಸ್ಕೂಲ್ ಎಷ್ಟು ಮುಚ್ಚಾಕ್ತಿದಾರೆ ಬಿಟ್ರೆ ಅದನ್ನ ಹಿಂಗ್ ಡೆವಲಪ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಒಂದ್ ಊರಲ್ಲಿ 5 ಪ್ರೈವೇಟ್ ಸ್ಕೂಲ್ ಇದ್ರೆ ಒಂದೇ ಒಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತೆ. ಅದ್ರಲ್ಲೂ ಮಕ್ಳಿಗೆ ಟಾಯ್ಲೆಟ್ಸ್ ಇರಲ್ಲ, ಮತ್ತೆ ಟೀಚರ್ಸ್ಗೆ ನೆಟ್ಟಿಗೆ ಕುಡಿಯೋಕ್ ನೀರ್ ಇರೋದಿಲ್ಲ. ಈಗ ಎಲ್ಲಾ ಕಡೆಗೂ ಫಿಲ್ಟರ್ಸ್ ಹಾಕ್ಸ್ಬೇಕು ನೀರಿಂದು, ಮತ್ತೆ ಸ್ಕೂಲಿಗೆ ಒಳ್ಳೆ ಟಾಯ್ಲೆಟ್ಸ್ ಕಟ್ಟಿಸ್ಬೇಕು. ಒಂಥರ ಬುಕ್ಸ್ ಎಲ್ಲ ಕೊಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಬುಕ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಓಕೆ. ಅದ್ರ ಜೊತೆಗೆ ಕ್ವಾಲಿಟಿ ಟೀಚರ್ಸ್ ನ ಇದ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಒಂದ್ ಸ್ಕೂಲಲ್ಲಿ 2 ಟೀಚರ್ಸ್ ಇರೋದು,
ಎಷ್ಟೊಂದ್ ಜನ ಮಕ್ಳು ಇರ್ತಾರೆ, ಇಬ್ರು ಟೀಚರ್ಸ್ ಹೆಂಗ್ರಿ ಸಾಲಕ್ಕಾಗುತ್ತೆ? ಎಲ್ಲೆಲ್ಲಾ ಸಬ್ಜೆಕ್ಟ್ಸ್ ಒಂದೊಂದು ಟೀಚರ್ಸ್ ಹೈಯರ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಮ್ಗೆ? ಎಷ್ಟು ಬೇಕೋ ಅಷ್ಟು ಪ್ರಾಬ್ಲಮ್ಸ್ ನಮ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದೆ ಅಂತಂದ್ರೆ ಅದು ಒಂದಿನ ಅಂತೂ ಹೇಳಕ್ಕೆ ಆಗಲ್ಲ. ಇದಂತೂ ಕನ್ಫರ್ಮ್. ಈ ಒಂದು ಪ್ರೊಟೆಸ್ಟ್ ಆಗ್ತಿದೆ, ಎಲ್ಲರೂ ಸಪೋರ್ಟ್ ಮಾಡೋಣ. ಎಲ್ರೂ ಆಗ್ಲಿ, ಯಾರ್ಯಾರು ನಮ್ ಕೈಲಿ ಹೋಗಕ್ ಜಾಯಿನ್ ಆಗಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮನೇಲಿ ಕೂತನ ಅವ್ರಿಗೆ ಸಪೋರ್ಟ್ ಮಾಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಕೆಲ್ಸಕ್ ಬರ್ತಿದ್ರೆ ಎಲ್ಲ ಲೈಕ್ ಮಾಡ್ತಾ ಇರ್ತೀವಿ. ಈ ತರ ಆಗ್ಬೇಕಾದ್ರೆ ಒಂದು ಎಷ್ಟೊಂದ್ ಜನ ಗಾಯಾಳುಗಳಾಗಿರ್ತಾರೆ, ಅವ್ರಿಗೆಲ್ಲ ಇದಾಗಿರುತ್ತೆ. ಅವರು ಒಂದಷ್ಟು ಜನ ಮಕ್ಳನ್ನ ಕಳ್ಕೊಂಡ್ ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇವೆಲ್ಲ ಮನ್ಸಿಗೆ ಒಂಥರ ಕ್ಯೂಚ್ದಂಗೆ ಆಗ್ತಾ ಇರುತ್ತೆ ಎಲ್ರಿಗೂ. ನೀವು ನೋಡಿಬೇಕಾರೆ ಕ್ಯೂಚ್ದಂಗೆ ಆಗ್ತಾ ಇರುತ್ತೆ. ಏನಕ್ ಮಾಡ್ತಿದ್ದಾರೆ ಎತ್ತ ಅನ್ನೋದು ಅದು ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಇದನ್ನ ಸೊಲ್ಯೂಷನ್ ಹುಡುಕ್ಬೇಕು. ಅದನ್ನ ಬಿಟ್ಬಿಟ್ಟು ಅವ್ರ ಮೇಲೆ ಬಿಟ್ಬಿಟ್ಟು ಒಡ್ಸೋದು ಬಡ್ಸೋದು ಹ್ಯೂಮನ್ಸ್ ಅನ್ನೋದು ಇಲ್ವೇ ಇಲ್ಲ. ಪ್ರಾಣಿಗಳಿಗೂ ಕೂಡ ಅಷ್ಟು ಬೆಲೆ ಕೊಡಲ್ಲ, ಮನುಷ್ಯರಿಗೆ ಹಂಗ